ಚೆಲುವೆಯ ಚಿತ್ತಾರವನ್ನು ಬಿಡಿಸಿ ಹುಚ್ಚು ಹಿಡಿಸಿಕೊಂಡಿರುವ ಈ ನನ್ನ ತಲೆಗೆ ಸುಖ ಅನ್ನೋ ಮದ್ದು ನೀಡಿ ಮುದ್ದಾಡಿ ಬಿಸಾಕುವೆ ಸುಜಾತಾಳ ದೇಹವನ್ನು. ಬಯಸಿದ ಹಕ್ಕಿ ಬಂದೊಡನೆ ಮನಸ್ಸಿಗೆ ಮುತ್ತು ನೀಡುವ ಮಾತನಾಡಿ ಮೊದಲು ನನ್ನಂತೆ ಮಾಡಿಕೊಂಡು ನಂತರ ನಾನು ಹೆಲೆದ ಬಲೆಯಲ್ಲಿ ಸಿಲುಕಿಸಿದರಾಯಿತು. ಸ್ವಲ್ಪ ಲೇಟ್ ಆಯ್ತು ಶ್ರೀಮಂತರೇ. ಪರವಾಗಿಲ್ಲ ಸುಜಾತ, ನೀನು ತಡವಾಗಿ ಬಂದದ್ದು ನನಗೇನು ಬೇಸರವಿಲ್ಲ. ನೋಡು ಸುಜಾತ, ನೀನು ನನಗೆ ಇಷ್ಟವಾಗಿರುವೆ, ನಿನ್ನ ಕೈ ಹಿಡಿಬೇಕಂತ ನಿರ್ಧಾರ ಕೂಡ ಮಾಡಿದ್ದೇನೆ. ಇದೇ ತಿಂಗಳಲ್ಲಿ ನನ್ನ ಮದುವೆ ಕೂಡ ನಿಶ್ಚಯವಾಗಿದೆ. ಹೀಗಾಗಿ ನಿಮಗೆ ಈ ವಿಷಯ ತಿಳಿಸಿ ಹೋಗ್ಬೇಕು ಅಂತ ನಾನಿಲ್ಲವರೆಗೆ ಬಂದಿದ್ದು. ಅಯ್ಯೋ ಹುಚ್ಚಿ, ಗೋಲಿ ಹೊಡೆಯ ನಿನ್ನ ಮದುವೆಗೆ ಈ ಶ್ರೀಮಂತನ ಕೈ ಹಿಡಿದಿದ್ದೇ ಆದರೆ ನಿನ್ನನ್ನು ಬಂಗಾರದ ಮಂಚದ ಮೇಲೆ ಮಲಗಿಸಿ ದೇವತೆ ದೇವತೆ ಹಾಗೆ ಪೂಜಿಸುವೆ. ಯಾವುದನ್ನು ವಿಚಾರಿಸಬೇಡ, ಮೊದಲು ಈ ತಂಪಾದ ಜ್ಯೂಸನ್ನು ಕುಡಿ. ನೋಡಿ, ಈ ವಿಷಯ ಏನಾದ್ರೂ ಶಿವಾನಂದನಿಗೆ ಗೊತ್ತಾದ್ರೆ ನನಗೆ ತುಂಬಾನೇ ಭಯವಾಗ್ತಾ ಇದೆ. ಅವನ ಚಿಂತೆ ನಿನಗೆ ಬೇಡ ಸುಜಾತ. ತಂಪಾದ ಪಾನೀಯ ಒಳಗಡೆ ಸೇರಿದೆ, ಒಂದು ಇಂಪಾದ ಗೀತೆಯನ್ನು ಹಾಡು ಈ ಮಳೆಯಲ್ಲಿ. हरि हरि
ಶಾಲತೆಯಲಿ ನೀ ಶಾಲತೆಯಲಿ ಅನಕರವೇ ಅನಕರವೇ ಶ್ರೀಮಂತರೇ, ಯಾಕೋ ಯಾಕೋ ನಾನು ತಲೆ ಸುತ್ತಾ ಇದೆಯಲ್ಲ ಅಮ್ಮ. ವಾರೆ ವಾ ಸುರ ಸುಂದರಾಂಗಿನಿ, ನನಗೂ ಬೇಕಾದದ್ದು ಇದೇ ಸಮಯ. ನಿನ್ನ ಶೀಲದ ರುಚಿಯನ್ನು ನೋಡಿ ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡಿಸಿದ್ರಾಯ್ತು. ಸುಜಾತ, ಈ ಧರ್ಮದಾಸ್ ಕೊಟ್ಟ ಸುಖ ಹೇಗಿತ್ತು? ಈ ಧರ್ಮದಾಸನ ನೆದರಿಗೆ ಬಿದ್ದು ನರ 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 ಬಲಿಯಾದೆ. ಸರ್, ಬರಲು ಹೇಳಿದಿರಲ್ಲ, ಕಾರಣವೇನು? ಹೇಳ್ತೀನಿ, ಸ್ವಲ್ಪ ತಡೆ. ಹಲೋ ಶಿವಾನಂದ್, ಏನ್ ಗೆಸ್ಟ್ ಹೌಸ್ ನಲ್ಲಿ ಇದೆಯಾ? ಇಲ್ಲ ಸರ್, ನಾನು ನಿಮ್ಮ ಆಫೀಸ್ನಲ್ಲಿದ್ದೇನೆ. ನೋಡು ಶಿವಾನಂದ್, ನಾನು ನನ್ನ ಮನೆಯಲ್ಲಿದ್ದೇನೆ. ಏನು ನಿನ್ನ ಸುಜಾತ ಏನು ಗೆಸ್ಟ್ ಹೌಸ್ ನಲ್ಲಿರುವಳಂತೆ. ಇನ್ಸ್ಪೆಕ್ಟರ್ ನನಗೆ ಫೋನ್ ಹಚ್ಚಿದ್ರು, ನೀನು ಬೇಗ ಹೋಗು, ಹಾಗೆ ಅವ್ರ ಅಣ್ಣಂದಿರು ಕೂಡ ಬಾ ಅಂತ ಹೇಳು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಗದ್ದಲ್ ನಡೆದಿರಬಹುದು. ಆಯ್ತು ಸರ್, ವೀರನಿಗೆ ಫೋನ್ ಹಚ್ಚಿ ಬೇಗ ಹೋಗುವೆ. ಆಯ್ತು. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳಿ 50,000 ರೂಪಾಯಿಯನ್ನು. ಅವರೆಲ್ಲರೂ ಬಂದ ಮೇಲೆ ಸುಜಾತ ಇಲ್ಲಿ ವೇಷವಾಟಿಕೆ ನಡೆಸುತ್ತಾಳಂತ ಹೇಳು. ಯಾರ ಜೊತೆ ಅಂತ ಕೇಳಿದರೆ ಯಾವನೋ ಒಬ್ಬ ಮುಖ ಮುಚ್ಚಿಕೊಂಡು ಓಡಿ ಹೋದ ಅಂತ ಕತೆ ಕಟ್ಟು. ಈ ಕೆಲಸವನ್ನು ತುಂಬಾ ಜಾಣತೆಯಿಂದ ಮಾಡು. ಆಯ್ತು ಸರ್, ಹಾಗೆ ಮಾಡುವೆ. ಇನ್ಸ್ಪೆಕ್ಟರ್, ನಾನಿನ್ನು ಬರ್ತೇನೆ. ಈ ಕೇಸನ್ನು ತುಂಬಾ ಜಾಣತೆಯಿಂದ ವಹಿಸ್ಬೇಕು. ಗುಡ್ ಬೈ. ಸರ್, ಇದೇನಿದು? ನೀವಿಲ್ಲಿ? ಅವರೆಲ್ಲಿ ಹೋದ್ರು? ಯಾಕಮ್ಮ, ಎಷ್ಟು ದಿನಷ್ಟೇ ಈ ದಂಧೆಯನ್ನು ಕಾಲೇಜಿಗೆ ಹೋಗುವ ನೆಪದಲ್ಲಿ ಮೈ ಮಾರಿಕೊಳ್ಳುವುದೇ? ತಂಗಿ, ಇದೇ ನಮ್ಮ ನಿನ್ನ ವ್ಯವಸ್ಥೆ. ನೀನೇಕೆ ಇಲ್ಲಿ ಬರ್ಲಕ್ಕೆ ಹೋಗಿದ್ದೆ? ಇನ್ಸ್ಪೆಕ್ಟರ್, ಇಲ್ಲಿಗೆ ಬಂದಿದ್ದಾಳೆ, ನೀವೇಕೆ ಇಲ್ಲಿ ಬಂದಿದ್ದೀರಾ? ಇಲ್ಲಿ ನಡೆದಿದ್ದಾದ್ರೇನು? ವೀರು, ನಿಮ್ಮ ತಂಗಿ ಗೆಸ್ಟ್ ಹೌಸ್ಗೆ ಬಂದು ಜನರ ಕಣ್ತಪ್ಪಿಸಿ ಮೈ ಮಾರಿಕೊಳ್ಳುತ್ತಿದ್ದಾಳೆ. ಇನ್ಸ್ಪೆಕ್ಟರ್,
ಇನ್ಸ್ಪೆಕ್ಟರ್ ಏನ್ ಮಾತಾಡ್ತಿದ್ದೀರಾ? ಅವಳು ಅಂತವಳಲ್ಲ, ಅವಳು ಕೆಟ್ಟವಳೆಂದು ಯಾವ ಆಧಾರದ ಮೇಲೆ ಹೇಳುತ್ತಿದ್ದೀರಾ? ನೋಡು ವೀರು, ಇವಳು ಇಲ್ಲಿಗೆ ಬಂದಾಗ ನಮ್ಮ ಸ್ಟೇಷನ್ಗೆ ಫೋನ್ ಬಂತು. ತಕ್ಷಣ ರೇಡ್ ಮಾಡಿದೆವು. ಅವಳ ಜೊತೆ ಇದ್ದವನು ತಪ್ಪಿಸಿಕೊಂಡದ ರಾಸ್ಕಲ್ ನನ್ನ ಮಗ. ಇನ್ಸ್ಪೆಕ್ಟರ್, ನನ್ನ ಸುಜಾತಗೆ ಏನಾಗಿದೆ, ಏನು ನಡೀತಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಹೇಳುವುದೆಲ್ಲ ಮುಗಿದಿದೆ. ಪೆಸಿ ಕೈಗೆ ಬೇಡಿ ಹಾಕು, ಸ್ಟೇಷನ್ಗೆ ಕರೆದುಕೊಂಡು ಹೋಗೋಣ. ಇನ್ಸ್ಪೆಕ್ಟರ್, ಅಂತ ಕೆಲಸ ಮಾಡಬೇಡಿ ಇನ್ಸ್ಪೆಕ್ಟರ್, ಮಾಡಬೇಡಿ. ನಾವು ಮರ್ಯಾದೆಯಿಂದ ಬದುಕೋರು. ಈ ಸಮಾಜದಲ್ಲಿ ನಮ್ಮ ಮರ್ಯಾದೆಯನ್ನು ಕಡಿಮೆ ಮಾಡಬೇಡಿ ಸರ್. ಅವಳನ್ನು ಬಿಟ್ಟುಬಿಡಿ ಸರ್, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಇವಳ ವೇಶ್ಯಾವಾಟಿಕೆಯನ್ನು ಕಂಡು ಹಾಗೆ ಸುಮ್ಮನೆ ಬಿಡುವುದೇ? ಇನ್ಸ್ಪೆಕ್ಟರ್, ಇಲ್ಲದ ಅಪವಾದವನ್ನು ಹೊರಿಸಿ ಇವಳನ್ನು ಅಪರಾಧಿಯನ್ನಾಗಿ ಮಾಡಬೇಡಿ. ಸುಜಾತ, ಏನು ನಡೆದಿದೆ ಅಂತ ಬಾಯಿ ಬಿಟ್ಟು ಹೇಳು. ಶಿವಾನಂದ, ಅದನ್ನೆಲ್ಲ ಮನೆಯಲ್ಲಿ ವಿಚಾರಿಸೋಣ ಸರ್. ನಮ್ಮ ತಂಗಿಗೆ ನಾವು ತಿದ್ದಿ ಬುದ್ಧಿ ಹೇಳುತ್ತೇವೆ, ಆದರೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ನಮ್ಮ ಮರ್ಯಾದೆಯನ್ನು ಕಡಿಮೆ ಮಾಡಬೇಡಿ ಸರ್, ಕಡಿಮೆ ಮಾಡಬೇಡಿ. ನೋಡು, ಇದೊಂದು ಸಾರಿ ನಿಮ್ಮ ಮುಖ ನೋಡಿಬಿಟ್ಟಿದ್ದೇನೆ. ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ. ಪೆಸಿ ಬನ್ನಿ ಹೋಗೋಣ. ಶಿವಾನಂದ, ಅದನ್ನೆಲ್ಲ ಮನೆಯಲ್ಲಿ ವಿಚಾರಿಸೋಣ. ತಮ್ಮ ವೀರು, ತಂಗಿನ ಕರೆದುಕೊಂಡು ಮನೆಗೆ ಬಾರೋ. ನಡೆ ಮಾತಂಗಿ, ಮನೆಗೆ ಹೋಗೋಣ. ಮನುಜನ ಬಾಳಲಿ ದೇವರ ಲೀಲೆಯ ಬಲ್ಲವರಾಯಿದರು. ಮನುಜನ ಬಾಳಲಿ ಹೇಗಿದೆ, ಎಷ್ಟೊಂದು ವಿಚಿತ್ರವಾಗಿದೆ ನಿನ್ನ ಲೀಲೆ. ಆ ಮನುಷ್ಯ ಇಷ್ಟೊಂದು ಕೆಟ್ಟದಾಗಿದ್ರೆ ಅವನ ಸ್ನೇಹವೇ ನಾನು ಮಾಡ್ತಾ ಇರಲಿಲ್ಲ. ನನ್ನ ಅಣ್ಣನಿಗೆ ನಾನು ತಲೆ ತಗ್ಗಿಸಿದೆ. ನನ್ನ ಶೀಲವೇ ಹಾಳಾಗಿ ಹೋಯಿತು. ಶಿವಾನಂದನಿಗೆ ಹೇಗೆ ನಾನು ಮುಖ ತೋರಿಸ್ಬೇಕು? ಇಲ್ಲ, ನಾನು ಬದುಕಬಾರ್ದು. ನಾನು ಈಗಲೇ ಈ ವಿಷ ಸೇವಿಸಿ ಸಾಯಲೇಬೇಕು. ತಂಗಿ ಸುಜಾತ, ಕುಡಿಲಿಕ್ಕೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ಬಾರಮ್ಮ. ಅಣ್ಣ, ಸುಜಾತ ಎಲ್ಲಿರೋಳು? ಅಮ್ಮ ಒಳಗಿದ್ದಾಳೆ. ಅವಳನ್ನು ಹೆದರ್ಸಬೇಡಪ್ಪ. ಅವಳ ಬಾಯಿಂದ ಏನು ಬರ್ತದೆ ಎಂದು ತಿಳಿದುಕೊಳ್ಳೋಣ. ಆಯ್ತಣ್ಣ, ಅಷ್ಟೇ ಮಾಡೋಣ. ಸುಜಾತ ತಂಗಿ, ಸ್ವಲ್ಪ ಹೊರಗೆ ಬಾರಮ್ಮ. ವೀರು, ಅವಳನ್ನು ಆಗಲೇ ಕರೆದಿದ್ದೇನೆ, ಹೊರಗೆ ಬರ್ತಾ ಇಲ್ಲ. ಮಲಗಿರಬಹುದೇನೋ, ಹೋಗಿ ನೋಡಿಕೊಂಡು ಬಾ. ನೀತಿಗೂಡು ಸೇರಿ ತಂದೆ ಮೋಸ ಮೀರಿದೆ. ತೂತು ನಡಿಗೆಯಲ್ಲಿ ಅಣ್ಣ, ಎಲ್ಲವೂ ಮುಗಿದು ಹೋಯ್ತಣ್ಣ, ಮುಗಿದು ಹೋಯ್ತು. ಸುಜಾತ ವಿಷವನ್ನು ಕುಡಿದು ಸತ್ತು ಹೋಗಿದಳಣ್ಣ, ಸತ್ತು ಹೋಗಿದ್ದಾಳೆ. ಅಯ್ಯೋ, ಎಂತ ದುರ್ಗತಿ ಬಂದಿತ್ತು ನಮಗೆ. ತಂಗಿ, ಹೀಗೇಕೆ ಮಾಡಿಕೊಂಡಮ್ಮ, ಹೀಗೇಕೆ? ವೀರು, ಅವಳನ್ನೇ ಹೊರಗೆ ತಂದು ಹಾಕೊಂಡ ಬಾ ವೀರು. ವೀರು, ರಾಯಣಿಗಾದ್ರೂ ಫೋನ್ ಹಚ್ಚು, ಅವನಾದ್ರೂ ಬರ್ಲಿ. ಶಿವಾನಂದ, ನೋಡಪ್ಪ ನಮ್ಮ ತಂಗಿ ಸ್ಥಿತಿಯನ್ನು.
ವೀರು, ಇವಳೇಕೆ ಹೀಗೆ ಆತ್ಮಹತ್ಯೆ ಮಾಡಿಕೊಂಡಳು? ಸುಜಾತ, ನನ್ನಿಂದ ಏಕೆ ದೂರವಾದೆ? ಹೇಳು ಸುಜಾತ, ಹೇಳು. ತಮ್ಮ ರಾಯಣ್ಣ, ಮನೆಗೆ ಬೇಗ ಬಾರಪ್ಪ. ಸುಜಾತ ವಿಷವನ್ನು ಕುಡಿದು ಸತ್ತು ಹೋಗಿದಳಪ್ಪೆ. ಆಯ್ತು, ಈಗಲೇ ಬಂದೆ. ನೋಡಿದ್ಯಾ ನಮ್ಮ ಪರಿಸ್ಥಿತಿಯನ್ನು? ನಮಗೆ ಎಂಥ ಪರಿಸ್ಥಿತಿ ಬಂದೊದಗಿತ್ತು. ನಡೆದ ವಿಷಯವನ್ನಾದರೂ ಹೇಳಿದರೆ ಸಮಾಧಾನದಿಂದ ಹೇಳಬಹುದಾಗಿತ್ತು. ಈಗ ಏನು ಮಾಡಬೇಕಂತ ತಿಳಿತಾ ಇಲ್ಲಪ್ಪ, ತಿಳಿತಾ ಇಲ್ಲ. ನನಗೂ ಏನು ಹೇಳಬೇಕೆಂದು ತಿಳಿಯದಾಗಿದೆ. ವಿಷ ಕುಡಿದು ಸಾಯಲಿಕ್ಕೆ ಅಂತ ಸಮಸ್ಯೆ ಏನು ಒದಗಿ ಬಂದಿತ್ತು? ಯಾಕಮ್ಮ ಹೀಗೆ ಮಾಡಿಕೊಂಡೆ? ಯಾಕಮ್ಮ ಹೀಗೆ ಮಾಡಿಕೊಂಡೆ? ಬೇಡಿದ್ದರೆ ಆಕಾಶವನ್ನೇ ತಂದು ಕೊಡುವಂತಹ 3 ಜನ ಅಣ್ಣಂದಿರಿದ್ದೇವೆ. ಅಣ್ಣ, ಇವಳು ಹೀಗೇಕೆ ಮಾಡಿಕೊಂಡಳು? ಹೇಳಣ್ಣ. ರಾಯಣ್ಣ, ಈಗ ಹೇಳಲು ಸಮಯವಿಲ್ಲಪ್ಪ, ಸಮಯವಿಲ್ಲ. ಮುಂದೇನು ಮಾಡಬೇಕೆಂದು ವಿಚಾರ ಮಾಡು. ಅಣ್ಣ, ಬರುವಾಗ ಪೊಲೀಸರಿಗೆ ಹೇಳಿ ಬಂದಿದ್ದೇನೆ. ಸದ್ಯ ಬರುತ್ತಾರಣ್ಣ. ವೀರಣ್ಣ, ತಂಗಿ ವಿಷಯ ಕುಡಿಯಲಿಕ್ಕೆ ಇವಳೇನು ಚಿಕ್ಕವಳಲ್ಲ, ಓದಿದವಳು. ಇವಳು ಹೀಗೇಕೆ ಮಾಡಿಕೊಂಡಳು? ಯಾರಾದರೂ ಹೇಳಿಪ್ಪ. ವೀರು, ಬೆಳಗ್ಗೆ ಈ ಕೇಸು ಇಲ್ಲಿಗೆ ಬಂತ? ಕಾನೂನಿನ ಪ್ರಕಾರ ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು. ನಮ್ಮದೇನು ಅಭ್ಯಂತರವಿಲ್ಲ. ನಿಮ್ಮ ಕೆಲಸವನ್ನು ನೀವು ಮಾಡಿ. PC, ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸಿ ವ್ಯವಸ್ಥೆ ಮಾಡು. ಬಸವರಾಜ್, ನೀನು ಸ್ಟೇಷನ್ಗೆ ಬಂದು ಸಹಿ ಮಾಡಿ ಹೋಗು. ಆಯ್ತು ಸರ್, ಈಗಲೇ ಬಂದೆ. ರಾಯಣ್ಣ, ಹಾಗಾದ್ರೆ ಬನ್ನಿ ನನ್ನ ಜೊತೆಗೆ, ಎಲ್ಲರೂ ಕೂಡಿ ಹೋಗೋಣ. ನೀತಿಗೂಡು ಸೇರಿದಂತೆ ಮೋಸ ಮೀರಿದೆ, ಮನೆಗೆ ಎಲ್ಲಿ ಪ್ರೀತಿ ನಿಲ್ಲದಂತೆ ಸೋರಿದೆ. ಅತ್ಯಾಸೆ ಮಿಗಿಲಾಯ್ತು, ಅನ್ಯಾಯ ಮಿಗಿಲಾಯ್ತು. ಹಾಡುಗಾರಕ್ಕೆ ತೆರೆದು ಮಡಿದು ನೀರಿಗೆ ಹೋಗಿತು. ಮುರಿದಿದೆ ಯಾಕೋ ಶಿವನಿ ಭವನಿ. ಮನುಜನ ಬಾಳಲಿ ದೇವರ ಲೀಲೆಯ ಬಲ್ಲವರಾರಿಹರು. ಮೇಕೆನಸಿ ಬಂದು ಬಳಗವ ನೀಡಿ ಬಿಡುವನು. ಬೇಕೆನಸಿ ಬಂದು ಬಳಗವ ನೀಡಿ ಬಿಡುವನು. ಯಾಕೋ ತಂಗಿ, ನಿನ್ನನ್ನು ಓದಿಸಲಿಕ್ಕೆ ಕಳುಹಿಸಿದ್ದು ನಮ್ಮದೇ ತಪ್ಪಾಯ್ತಮ್ಮ, ನಮ್ಮದೇ ತಪ್ಪಾಯ್ತು. ಶಿವಾನಂದ, ಶವದ ಮೇಲೆ ಏನಾದರೂ ಹೊಚ್ಚಪ್ಪ, ಏನಾದರೂ ಹೊಚ್ಚು.